ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತೊಂದು ಸಿಂಪಲ್ ಆಗಿರೋ ಎಗ್ ಬಿರಿಯಾನಿನ ಮಾಡಿ ತೋರಿಸ್ತೀನಿ. ಎಗ್ ಬಿರಿಯಾನಿ, ಎಗ್ ಪಲಾವ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ಬನ್ನಿ, ಆಯಿತಾ? ಇವಾಗ ಇದಕ್ಕೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಫಸ್ಟಿಗೆ ಒಗ್ಗರಣೆಗೆ ಚಕ್ಕೆ, ಲವಂಗ ಮತ್ತು ಎಲೆ ಅಂತ ಹೇಳ್ತಾರಲ್ಲ, ದಾಲ್ಚಿನ್ನಿ ಎಲೆ, ಪಲಾವ್ ಎಲೆ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ? ಈರುಳ್ಳಿನ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ಆಮೇಲೆ ಅದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ, ಆಯಿತಾ? ನೋಡಿ, ಕೆಂಪಾಗಿದೆ. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇನ್ನೂ ಒಂದು ಐಟಮ್ ಇದೆ, ಅದನ್ನು ಹಾಕ್ಕೊತೀನಿ, ಆಯಿತಾ? ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಟೊಮೆಟೊ ಅರಿಶಿನ ಎಲ್ಲ. ಇದನ್ನು ಚೆನ್ನಾಗಿ ಕೆಂಪಾಗಿದೆ ನೋಡಿ, ಇಷ್ಟು ಕೆಂಪಾಗಿ ಹುರ್ಕೋಬೇಕು, ಆಯಿತಾ? ಇದಕ್ಕಿವಾಗ ನಾನು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಹಾಕೊಂಡು ಕೆಂಪಾಗಿ ಹುರ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ, ಆಯಿತಾ? ಟೊಮೆಟೊನ ಚೆನ್ನಾಗಿ ಬೆಂದಮೇಲೆ ಅರಿಶಿನ ಹಾಕಿದ ತಕ್ಷಣ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೆಟೊ. ಆಮೇಲೆ ಇದು ಪಲಾವ್ ಎಲೆ ಅಂತ ಹೇಳ್ತಾರೆ, ಪಲಾವ್ ಎಲೆ, ಬಿರಿಯಾನಿ ಎಲೆ ಏನೋ ಅಂತ ಅಂತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ? ಇದೇ ಹಾಕ್ಕೊಂಡಿದ್ದು ನಾನು ಇದು ಏನಂತಾರೆ ಅದಕ್ಕೆ, ಬಿರಿಯಾನಿ ಇದು ಪುದೀನ ಪೇಸ್ಟ್ ಹಾಕ್ಕೊಂಡೆ, ಆಯಿತಾ? ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ಬಟ್ ಇವತ್ತೇ ನನಗೆ ಸ್ವಲ್ಪ ಅರ್ಜೆಂಟ್ ಬೇಗ ಮಾಡಬೇಕಲ್ವ, ಅದಕ್ಕಾಗಿ ಅದನ್ನು ಅಂಗಡಿಯಿಂದ ತಂದಿದ್ದನ್ನು, ನನ್ನ ಶಾಪಿಂದ ತಂದಿದ್ದನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ? ಬಿರಿಯಾನಿ ಇದು ಪೇಸ್ಟ್ ಅಂತಲೇ ಸಿಗುತ್ತಲ್ವ, ಇದು ಪುದೀನ ಪೇಸ್ಟ್ ತೊಗೊಂಡೆ. ನನಗೆ ಅಂದರೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಕಡಿಮೆ ಇತ್ತು ಪೇಸ್ಟ್ ಮಾಡೋಕ್ಕೆ ಇತ್ತು, ಮತ್ತು ಯಾರು ಮಾಡ್ಕೋತಾರೆ ಸಂಡೇ ಅಲ್ವಾ, ಅದಕ್ಕಾಗಲೇ ನಾನು ಪುದೀನ ಪೇಸ್ಟನ್ನು ಹಾಕ್ಕೊಂಡೆ, ಆಯಿತಾ? ಪುದೀನ ಪೇಸ್ಟ್ ಅಂದರೆ ಅದ್ರಿಗೆ ಎಲ್ಲ ಮಿಕ್ಸ್ ಇರುತ್ತೆ, ಅದಕ್ಕಾಗಲೇ ಅದನ್ನು ಹಾಕ್ಕೊಂಡೆ. ಅದರ ನಂತರ ಒಂದು ಸ್ವಲ್ಪ ಪುದೀನಾನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಸ್ವಲ್ಪ ಉದುರಿಸ್ಕೊಂಡೆ. ಆಮೇಲೆ ಮತ್ತೆ ಹಾಕಬೇಕು ಅಂತ ಸ್ವಲ್ಪ ಇವಾಗ ಹಾಕ್ಕೊಂಡೆ, ಆಯಿತಾ? ಮತ್ತೆ ಹಾಕ್ಕೋಬೇಕು, ಮತ್ತೆ ಲಾಸ್ಟಿಗೆ ಕೊನೆಗೆ ಒಂದು ಸ್ವಲ್ಪ ಹಾಕ್ಕೋಬೇಕಲ್ವ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆಮೇಲೆ ಇವಾಗ ನಾನು ಅದಕ್ಕೆ ಬಿರಿಯಾನಿ ಪೇಸ್ಟ್ ಹಾಕ್ಕೊಂಡೆ. ಇವಾಗ ಬಿರಿಯಾನಿ ಪೌಡ್ರು, ಎಗ್ ಬಿರಿಯಾನಿ ಪೌಡ್ರೇ ಹಾಕ್ಕೊತಿದ್ದೀನಿ ನಾನು. ಬಿರಿಯಾನಿ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಂಡೆ. ನನಗೆ ಹಸಿಮೆಣ್ಸಿನ್ಕಾಯಿ ಹಾಕೋಕೆ ಮರೆಯಿತ್ತು, ಇವಾಗ ಹಾಕ್ಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ, ಆಯಿತಾ? ಅದು ಹೆಂಗಿದ್ರು ಬೇಯುತ್ತಲ್ವ, ಮತ್ತು ಬೇಯಿಸ್ಕೋಬೇಕಲ್ವ, ಹುರ್ಕೋಬೇಕು. ಆಗಲೇ ತಳ ಹಿಡಿದ್ಬಿಟ್ಟಿದೆ ನೋಡಿ, ಅಲ್ವಾ? ಸ್ವಲ್ಪ ಕೈ ಬಿಟ್ಟರೆ ಸಾಕು, ತಳ ಹಿಡಿದ್ಬಿಡುತ್ತೆ, ಆಯಿತಾ? ಹೀಗೆ ಚೆನ್ನಾಗಿ ಹುರ್ಕೊಂಡ್ಬಿಡಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕಿವಾಗ ನಾವು ಸ್ವಲ್ಪ ಉಪ್ಪಿನ ಹಾಕೋ ಅವಶ್ಯಕತೆ ಇರಲ್ಲ, ಆಯಿತಾ? ಯಾಕಂದರೆ ನಾನೇನು ಇವಾಗ ಹಾಕ್ಕೊಂಡಿದ್ದೇನೋ ಬಿರಿಯಾನಿ ಪೇಸ್ಟ್, ಪುದೀನ ಪೇಸ್ಟ್ ಅಂತ, ಅದಕ್ಕೆ ಉಪ್ಪಿರುತ್ತೆ, ಆಯಿತಾ? ಇವಾಗ ಇದಕ್ಕೆ ಎಗ್ಗನ್ನು ಸೇರಿಸ್ಕೊಳ್ಳುವ, ಆಯಿತಾ? 5 ಎಗ್ಗನ್ನು ಹಾಕ್ಕೊತಿದ್ದೀನಿ. ನಮಗೆ ಒಂದೇ ಟೈಮ್ ಅಂತ ಹೇಳಿ 5 ಎಗ್ಗನ್ನು ಹಾಕ್ಕೊತಿದ್ದೀನಿ. ನಾವು 4 ಜನ ಇರೋದು, ಒಂದೆಷ್ಟು ಹಾಕ್ಕೊತಿದ್ದೀನಿ ಇರಲಿ ಅಂತ, ಆಯಿತಾ? ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಕೊಡಬೇಕು. ಯಾಕಂದರೆ ಮೊಟ್ಟೆ ಅಂದರೆ ಸ್ಮೂತ್ ಅಲ್ವಾ, ಎಲ್ಲಾದರೂ ಪಚ್ಕ ಹಾಕೋದ್ರೆ ಆಯಿತು ಅಂಥೇಳಿ ಅದಕ್ಕಾಗಿ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಕೊಡ್ಕೋಬೇಕು, ಆಯಿತಾ? ಇದಷ್ಟೆಲ್ಲ ಆದಮೇಲೆ ನಾವು ಅಕ್ಕಿನ ಕ್ಲೀನಾಗಿ ತೊಳ್ಕೊಬೇಕು. ಅಕ್ಕಿನ ಅಂದರೆ ನಾನು ಸೋನಾ ಮಸೂರಿ ಅಕ್ಕಿ ತೊಗೊತಿದ್ದೀನಿ, ಆಯಿತಾ? ಬಾಸುಮತಿ ಅಕ್ಕಿ ಏನು ತೊಗೊತಿಲ್ಲ, ಸೋನಾ ಮಸೂರಿ ಅಕ್ಕಿ ತೊಗೊಂಡು ಮಾಡ್ಕೊತಿದ್ದೀನಿ, ಸಣ್ಣ ಅಕ್ಕಿ ತೊಗೊಂಡು ಮಾಡ್ಕೊತಿದ್ದೀನಿ, ಆಯಿತಾ? ಇದು ಇವತ್ತಿನ ಸಂಡೇ ಸ್ಪೆಷಲ್, ಆಯಿತಾ? ನಂದು ನೋಡಿ, ಇದನ್ನೆಷ್ಟು ರೆಡಿ ಆಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಆಯಿತಾ? ಸಂಡೇ ಈ ಥರದ್ದು ಏನಾದರೂ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ. ಅಂದರೆ ಇರೋದು ವಾರದಲ್ಲಿ ಒಂದೇ ದಿನ ಅಲ್ವಾ ಮನೆಗೆ ಊಟಕ್ಕೆ, ಪಾಪ ಇರೋದ್ರಲ್ಲಿ ಇಂಥದ್ದೇನಾದರೂ ಮಾಡಿಕೊಟ್ರೆ ಅವರಿಗೆ ಖುಷಿಯಾಗತ್ತೆ ಅಂತ ವಾರದಲ್ಲಿ ಇಂಥದ್ದೇನಾದರೂ ಮಾಡ್ತಾಯಿರ್ತೀನಿ ನಾನು. ಇದು ಅಕ್ಕಿನ ಇವಾಗ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ, ಆಯಿತಾ? ಅಕ್ಕಿನ ತೊಳ್ಕೊಂಡು ಬಂದು ಅಕ್ಕಿನ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊತೀನಿ. ಇವಾಗ ಇದಕ್ಕೆ ಹಾಕಿದರೆ ಆಯ್ತಾ, ಮಿಕ್ಸ್ ಕೊಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನಾಯಿ ಸ್ವಲ್ಪ ಬೋಳ್ತಿದೆ, ಆಯಿತಾ? ಯಾರು ಏನು ತಿಳ್ಕೊಬೇಡಿ, ನಮ್ಮ ರಾಕಿ ಹೊರಗಡೆ ಯಾರು ಬಂದಿದ್ದಾರಂತ ನನ್ನನ್ನು ಕರೆದಿದ್ದಾನೆ, ಬಾ ಬೇಗ ಅಂತ. ಅದಕ್ಕೆ ಏನು ಇದು ಮಾಡ್ಕೋಬೇಡಿ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯಿ ವಾಯ್ಸ್ ಬಂದಿದೆ ಅಷ್ಟೇ, ಆಯಿತಾ? ಬ್ಯಾಕ್ಗ್ರೌಂಡಲ್ಲಿ ಹಾಗೆಲ್ಲ ಇರೋದೇ ಅಲ್ವಾ ವಾಯ್ಸು. ಮಕ್ಕಳೆಲ್ಲ ಇದ್ಬಿಟ್ರಂತೂ ಇವತ್ತೇ ಸಂಡೇ ಬೇರೆ, ಮಕ್ಕಳ ವಾಯ್ಸ್ ಬೇರೆ ದೊಡ್ಡಕ್ಕೆ ಬರ್ತಾಯಿದೆ. ಇವಾಗ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ, ಆಯಿತಾ? ನೋಡಿ, ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಇವಾಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟೇ ಅದರ 2ರಷ್ಟು ನೀರು ತೊಗೋಬೇಕು. ಅಂದರೆ 1 ಲೋಟ ತೊಗೊಂಡಿದ್ರೆ 2 ಲೋಟ ನೀರು ಹಾಕ್ಕೋಬೇಕು. ನಾನಿವಾಗ 2 ಲೋಟ ತೊಗೊಂಡಿದ್ದೆ, ಅದಕ್ಕೆ 2 ಲೋಟ ನೀರನ್ನು ಹಾಕ್ಕೊತಿದ್ದೀನಿ, 4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ? ಇದಕ್ಕೆ ಇವಾಗ ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 3 ವಿಸಲ್ ಕೂಗಿಸಿದರೆ ಆಯಿತು, ಆಯಿತಾ? ಸ್ವಲ್ಪ ಕುದಿ ಬರೋ ತನಕ ವೇಟ್ ಮಾಡಿ ಆಮೇಲೆ ಮುಚ್ತೀನಿ, ಆಯಿತಾ? ಸೂಪರಾಗಿ ಟೇಸ್ಟ್ ಬರುತ್ತೆ, ಆಯಿತಾ? ಅಂದರೆ ನಾನೇನು ಜಾಸ್ತಿ ಏನೂ ಹಾಕಿಲ್ಲ ಅದಕ್ಕೆ, ನೋಡಿದ್ರಲ್ಲ ನೀವೇ.
ಇಷ್ಟೇ ಹಾಕಿ ಸಿಂಪಲ್ಲಾಗಿ ಮಾಡಿದ್ದೀನಿ ಆಯಿತಾ. ಅಂದರೆ ನಾನು ಕಡಿಮೆ ಸಮಯದಲ್ಲಿ ಫಾಸ್ಟಾಗಿ ಮಾಡಬೇಕಂತ ಮಾಡಿದ್ದು. ನಾನೇನು ಮನೇಲಿ ಏನು ಪೇಸ್ಟ್ ಮಾಡ್ಕೊಂಡಿಲ್ಲ ಆಯಿತಾ. ಮನೇಲಿ ಇರುವಂಥ ಪೇಸ್ಟು ಶಾಪಿಂದ ತಂದಿರೋದು ಏನಿತ್ತು ಅದನ್ನೇ ಹಾಕಿ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೊಸೊಬ್ರು ನೋಡ್ಕೊತಿದ್ರೆ ಹೈಪ್ ಮಾಡೋದನ್ನು ಮರಿಬೇಡಿ. ಇವಾಗ ಇದನ್ನು ಮುಚ್ಚೋಣ ಆಯಿತಾ. ಮುಚ್ಚಿರೋ ವಿಡಿಯೋ ಎಲ್ಲೋ ಸ್ಕಿಪ್ ಆಗಿದೆ ಮರ್ರೆ. ನೋಡಿ ಮುಚ್ಚಳನ ಮುಚ್ಚಿದ್ದಿದೆ, ಅದು ವಿಡಿಯೋ ಇಲ್ಲ ನೋಡಿ. 3 ವಿಸಲ್ ಕೂಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಬಿಡಿ ಆಗಿದೆ ಅಕ್ಕಿ. ಮತ್ತು ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂದರೆ ಬಿರಿಯಾನಿ ಮಾತ್ರ ಸೂಪರಾಗಿ ಬಂದಿತ್ತು ಆಯಿತಾ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಏನೂ ಹಾಕಿಲ್ಲ, ಸಿಂಪಲ್ ಬಿರಿಯಾನಿ. ಕಲರು ಮತ್ತು ಎಲ್ಲ ಎಷ್ಟು ಮೊಟ್ಟೆ ಎಲ್ಲ ಹಿಂಗೆ ಹಿಡಿತಾನೆ ಇದೆ ಅಲ್ವಾ, ಯಾವುದು ಕೂಡ ಡ್ಯಾಮೇಜ್ ಆಗಿಲ್ಲ. ಮೊಟ್ಟೆ ಕೂಡ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ಹದವಾಗಿ ಖಾರ ಎಲ್ಲ, ನಾನು ಖಾರದ ಪುಡಿನೂ ಕೂಡ ಬಳಸಿಲ್ಲ, ಜಸ್ಟ್ ಮೆಣಸಿನ್ಕಾಯಿ ಬಳಸಿದ್ದೀನಿ ಅಷ್ಟೇ ಆಯಿತಾ ಖಾರಕ್ಕೆ. ಮತ್ತು ನಾವು ಪೇಸ್ಟ್ ಹಾಕಿರ್ತೀವಲ್ವ, ಏನೋ ಅದು ಪುದೀನ ಪೇಸ್ಟ್ ಅಂತ ಹಾಕಿರ್ತೀವಲ್ಲ, ಅದರೊಳಗೂ ಸ್ವಲ್ಪ ಖಾರ ಇರುತ್ತೆ. ಅದಕ್ಕಾಗಲೇ ಜಾಸ್ತಿ ನಾನು ಖಾರದ ಪುಡಿನ ಬಳಸಿಲ್ಲ, ಅದಕ್ಕೆ ಸ್ವಲ್ಪ ಖಾರ ಇರುತ್ತೆ ಅಂಥೇಳಿ. ಬಾಯ್ ಟೇಕ್ ಕೇರ್ ಆಯಿತಾ.